ನಾನು ನನ್ನ ಆರೋಗ್ಯಕ್ಕೆ ಗಮನ ಕೊಟ್ಟಿದ್ರೆ ಸಾಕಿತ್ತು ಅಂತ ನಿಮ್ಗೆ ಆ ಕ್ಷಣಕ್ಕೆ ಅನ್ಸಲ್ವ ಸ್ನೇಹಿತರೆ? ಸರ್ ನನ್ನ ಫೇವ್ರೆಟ್ ಊಟ ಬಿಟ್ಟಿರೋಕ್ಕಾಗತ್ತಾ ಸರ್? ನಮ್ಮ ಅಪ್ಪ ಅಮ್ಮ ಅಂದರು ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಹಾಸ್ಪಿಟ್ಲ್ ಇದೆಯಲ್ಲ ಬಿಡು ತೋರಿಸೋಣ ಅಂತ ಹೇಳಿ. ಹಾಗಾಗಿ ಬೇಡ ಸರ್, ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಪ್ರತಿದಿನ ಕಾಲ್ ಮಾಡಿದಾಗ ವಿಚಾರಿಸ್ತಾರೆ, ವಿಚಾರಿಸಿದ ನಂತರ ಅವ್ರು ಹೇಳುವಂಥ ಉತ್ತರಗಳು ಇದು. ಇನ್ ಕೇಸ್ ನೀವೇನಾದರೂ ಹಾಸ್ಪಿಟಲೈಸ್ ಆದಾಗ, ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾಗ ರಾತ್ರಿ ಪೂರ್ತಿ ಆ ನೋವನ್ನು ಅನುಭವಿಸುವಂಥದ್ದು ಯಾರು? ಆ ಹಾಸ್ಪಿಟಲಿಂದ ಹೊರಗಡೆ ಬಂದಾಗ ಫೈನಲ್ ಡಿಸ್ಚಾರ್ಜ್ ಆಗಬೇಕು ಅಂತ ಅಂದಾಗ ಆ ನರ್ಸ್ ನಿಮ್ಮ ಕೈಗೆ ಆ ಬಿಲ್ಲನ್ನು ತಂದು ಕೊಡ್ತಾರಲ್ಲ, ಆ ಬಿಲ್ಲನ್ನು ತಂದು ಕೊಟ್ಟಾಗ ನಿಮಗೆ ನೋಡಿದಾಗ ಏನು ಅನ್ಸಲ್ವಾ? ನಾನು ನನ್ನ ಆರೋಗ್ಯಕ್ಕೆ ಗಮನ ಕೊಟ್ಟಿದ್ರೆ ಸಾಕಿತ್ತು ಅಂತ ನಿಮ್ಗೆ ಆ ಕ್ಷಣಕ್ಕೆ ಅನ್ಸಲ್ವ ಸ್ನೇಹಿತರೆ? ನಾನು ಹೇಳೋದಿಷ್ಟೇ, ನೀವು ಹಾಸ್ಪಿಟಲ್ಲು, ಔಷಧಿ, ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಅಂತ ಹಣವನ್ನು ಕಳೆಯೋ ಬದಲು ಸರಿಯಾದ ಆಹಾರಕ್ಕೆ, ಅಂದರೆ ನಿಮ್ಮ ಫುಡ್ ಪ್ಲೇಟ್, ನೀವು ಏನು ಪ್ರತಿದಿನ ಬೆಳಗ್ಗೆ ಎದ್ದಾಗಲಿಂದ ಸಂಜೆ ಮಲಗೋವರೆಗೂ ಏನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಏನು ಊಟ ತಿಂಡಿ ತಿಂತಾ ಇದ್ದೀರೋ ಅದಕ್ಕೆ ಹೂಡಿಕೆ ಮಾಡಿ. ನೀವೇನು ಆಹಾರ ತಿಂತೀರೋ ಅದು ನಿಮ್ಮ ನಾಳೆ ನಿಮ್ಮ ಆರೋಗ್ಯವನ್ನು ಬಿಲ್ಡ್ ಮಾಡುತ್ತೆ, ಅಂದರೆ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇವತ್ತೇ ನಿರ್ಧಾರ ಮಾಡಿ, ನಿಮಗಾಗಿ ಅಲ್ಲ, ಅಟ್ಲೀಸ್ಟ್ ನಿಮ್ಮನ್ನು ಪ್ರೀತಿಸೋರ್ಗಾಗಿ, ನಿಮಗಾಗಿ ವೆಯ್ಟ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗಾದರೂ ಆಯಿತು, ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.